ಶೇರ್ ಮಾಡಿ ಫಾಲೋ ಮಾಡಿ. ಕುಳಿಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕಬೇಕು, ತಂದೆ ತಾಯಿ ಚೆನ್ನಾಗಿ ನೋಡ್ಬೇಕು. ಅಷ್ಟಾಗ ದೇವ್ರು ಒಳ್ಳೇದು ಮಾಡ್ತಾರೆ. ಟೈಮ್ ಬೇಜಾರಾಗುತ್ತೆ, ಆ ಟೈಮು ಸ್ವಲ್ಪ ತೋರಿ ನೋಡ್ಕೊಂಡ್ವಿ. ಈಗ ಈ ಊರಲ್ಲಿ ನೀವು ಏನಾದ್ರೂ ಗಳಿಸಿದೀರಾ ಅಂದ್ರೆ ಏನ್ ಗಳಿಸಿದೀರಾ? ಮುತ್ತು, ವಿಶ್ವಾಸ, ಪ್ರೀತಿ. ನಾನು ನಿಮ್ಮ ವಾಯು. ನಾನು ಇವಾಗ ಹೊಸದಾಗ ಕಂಟೆಂಟ್ ಮಾಡ್ತಾ ಇದ್ದೀನಿ. ಲೈಫ್ ಸ್ಟೈಲು ಯಾರ್ಯಾರ್ದು ಹೆಂಗಿರುತ್ತೆ ಅಂತ ಊರಲ್ಲಿರೋದು ಅಂಗಡಿಗಳು ಈ ತರ. ಸೊ ನಾನು ಇವತ್ತು ನಮ್ ದೊಡ್ಡಪ್ಪ ಅವ್ರದ್ದೇ ಅಂಗಡಿ ನಾನು ಬಂದಿದ್ದೀನಿ. ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಎಲ್ಲ ಅಂತ ತಿಳ್ಕೊಳಕ್ಕೆ. ಇವರೇ ನಮ್ ದೊಡ್ಡಪ್ಪ. ಇದು ನಮ್ದು ಫಸ್ಟ್ ವಿಡಿಯೋ ಆಗಿರುತ್ತೆ ಈ ಕಂಟೆಂಟ್ ಮೇಲೆ. ಸೊ ಇವರು ನಮ್ ದೊಡ್ಡಪ್ಪ ಅವರು. ನಾನು ಫಸ್ಟ್ ವಿಡಿಯೋ ಇವ್ರ ಹತ್ರನೇ ಮಾಡ್ತಾ ಇದ್ದೀನಿ. ಸೊ ನಿಮ್ ಹೆಸರು? ನೀವು ಈ ಅಂಗಡಿನ ಹಾಕಿದಿರಲ್ವಾ, ಈ ಅಂಗಡಿ ಹಾಕ್ಬೇಕು ಅಂತ ಆಲೋಚನೆ ನಿಮ್ಗೆ ಯಾಕೆ ಬಂತು? ನೀವು ಮನೆ ಹಾಕ್ತಿದ್ರಿ, ಅಂಗಡಿ ಮಾಡ್ಕೊಂಡೆ ಈ ಸ್ವಲ್ಪ ಖರ್ಚು ಬರ್ತದೆ ಮಾಡಿದೆ. ನೀವು ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರ ಅಂಗಡಿ ಹಾಕೋದಕ್ಕೆ ಮುಂಚೆ? ವ್ಯವಸಾಯ ಮಾಡ್ತಾ ಇದ್ದೆ. ವ್ಯವಸಾಯ. ನಾನೊಬ್ಬ ರೈತ ಸರ್, ನಮ್ದು ರೈತಾಪಿ ಕುಟುಂಬ. ನಿಮ್ ಪ್ರಕಾರ ಯಶಸ್ಸು ಅಂದ್ರೆ ಹಣ ದುಡಿಮೆ ಮಾಡೋದ ಇಲ್ಲ ಅಂದ್ರೆ ಶಾಂತಿಯುತವಾಗಿರೋದ? ಹಣ ದುಡ್ಡು ಮಾಡ್ಬೇಕು, ಶಾಂತಿ ಇರ್ಬೇಕು. ಮನೆ ಶಾಂತಿ ಇರ್ಬೇಕಂದ್ರೆ ಹಣ ಸಂಪಾದನೆ ಮಾಡ್ಬೇಕು. ಇವಾಗ ನೀವು ಪ್ರತಿದಿನ ಇದೇ ಕೆಲಸ ಮಾಡ್ತಿರ್ತೀರಾ, ಬೆಳಗ್ಗೆ ಸಾಯಂಕಾಲವರೆಗೂ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ? ಏನೋ ಸ್ವಲ್ಪ ಸಂಪಾದನೆ ಮಾಡಬೇಕು. ನಮ್ದು 4,000 ರೂಪಾಯಿ ಸಂಪಾದನೆ ಮಾಡಿ ಜೀವನಕ್ಕೆ ಆಗುತ್ತೆ, ಮುಂದೆ ಅನುಕೂಲ ಆಗುತ್ತೆ, ನಮ್ಗೆ ಆರೋಗ್ಯ ಆಗುತ್ತೆ. ಅದಕ್ಕೆ ಅಂದ್ರೆ ಯಾವಾಗೂ ಇದೇ ಕೆಲಸ ಮಾಡ್ತಿರಲ್ಲ, ನಿಮ್ಗೆ ಬೇಜಾರಾಗೋದು ಅಂತದೇನಿಲ್ವಾ? ಬೇಜಾರಾಗಲ್ಲ. ವ್ಯಾಪಾರ ಆಗ್ತದೆ, ಬೇಜಾರಾಗಲ್ಲ. ವ್ಯಾಪಾರ ಇನ್ನೂ ಬೇಜಾರಾಗ್ತದೆ, ಆದ್ರೆ ಒಂದ್ ಟೈಮ್ ಬೇಜಾರಾಗುತ್ತೆ. ಆ ಟೈಮ್ ಸ್ವಲ್ಪ ತೋಗಿ ನೋಡ್ಕೊಂಡ್ವಿ. ಹೋಗಿ ಎಲ್ಲಾದ್ರೂ ಹೋಗೋವಾಗ ನಿಮ್ ಮನ್ಸಿಗೆ ಏನಾದ್ರು ಅನ್ಸುತ್ತಾ ಇವತ್ತು ವ್ಯಾಪಾರ ಐತಿ, ಸ್ವಲ್ಪ ವ್ಯಾಪಾರ ಐತೆ, ಎಲ್ಲದಕ್ಕೂ ಗೊತ್ತಾಯ್ತು ಅಂತ. ಇವಾಗ ನೀವು ಬರ್ತಾರಲ್ಲ ಕಸ್ಟಮರ್ಸ್, ಅವ್ರ ಹತ್ರ ನೀವ್ ಹೆಂಗೆ ಇಂಟರಾಕ್ಟ್ ಮಾಡ್ತೀರಾ? ಅಂದ್ರೆ ಹೆಂಗ್ ಮಾತಾಡ್ತೀರಾ ಅವ್ರ ಜೊತೆ? ಇನ್ನೊಂದು ಏನ್ ಬೇಕಪ್ಪ, ಏನ್ ಬೇಕು, ಎಷ್ಟ್ ಬೇಕು, ಹೆಂಗೆ ಏನು ಕೇಳ್ತೀವಿ. ಇಂತ ಬೇಕು ಅಂತ ಹೇಳ್ತಾರ, ಕೇಳ್ತೀವಿ. ನೀವು ಈ ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಮ್ದು ಸ್ಟಾರ್ಟ್ ಮಾಡಿ ಒಂದು 10 ವರ್ಷ ಆಯ್ತು. 10 ವರ್ಷ. ಈಗ ಈ ಊರಲ್ಲಿ ನೀವು ಏನಾದ್ರೂ ಗಳಿಸಿದೀರಾ ಅಂದ್ರೆ ಏನ್ ಗಳಿಸಿದೀರಾ? ಮುತ್ತು, ವಿಶ್ವಾಸ, ಪ್ರೀತಿ. ಮನುಷ್ಯಗೆ ಏನೋ ಲೋದ ಅನುಕೂಲ ಆಗ್ತದಪ್ಪ. ನಮ್ಗೇನ ಇಲ್ಲ ಅಂದ್ರು ಕೊಡ್ತಾರೆ, ತಗೊಂಡ್ ಹೋಗ್ತೇವೆ. ನಾವು ಸುಮಾರು ಕೊಡ್ತೀವಿ ಅಂತೇಳಿ ನಮ್ಗೆ ಇರ್ತದೆ, ಕೊಡ್ತೇವೆ. ಇವಾಗ ನೀವು ನೋಡ್ದಂಗೆ ಆಚೆ ಹುಡುಗರೆಲ್ಲ ಹೆಂಗಿದಾರೆ ಏನು ಅಂತ ನಿಮ್ಗೂ ಗೊತ್ತಿರುತ್ತೆ. ಅವ್ರಿಗೇನಾದ್ರೂ ನೀವು ಹೇಳ್ಬೇಕು ಅಂದ್ರೆ ನಿಮ್ ಮಾತಿಂದ ಏನ್ ಹೇಳ್ತೀವಿ? ನಾವು ಬಂದಾಗ ಹೇಳ್ತೀವಿ, ನಾವು ದೂರದಾಗಿ 10 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಗೆ ಬೆಲೆ ಇರ್ತದೆ. ಆಚೆ ಜನ ಬಂದ್ರು ಪರವಾಗಿಲ್ಲಪ್ಪ ಅನ್ಸದೆ, ಒಳ್ಳೆ ಬುದ್ಧಿ ಆಗ್ತದಪ್ಪ, ಒಳ್ಳೆ ಮಾತಾಡ್ತಂತ ಅನುಕೂಲ ಆಗ್ತದೆ. ಪ್ರಕಾರ ಸಂಬಂಧಕ್ಕೆ ಬೆಲೆ ಜಾಸ್ತಿ ಇರುತ್ತೋ ಅನ್ನಕ್ಕೆ ಬೆಲೆ ಜಾಸ್ತಿ ಇರುತ್ತೋ? ಸಂಬಂಧ ಇರ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು. ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಸಂಬಂಧ ಕಳ್ಕೊಳಕ್ಕಾಗಲ್ಲ. ಎರಡು ಮಾಡ್ಕೋಬೇಕು. ಸಂಬಂಧ ಇರ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಹಾಗೆ ನಮ್ಗೆ ಬೆಲೆ ಇರ್ತದೆ. ನಾಳೆ ನಾವು ಯಾವ್ದಕ್ಕೂ ಮರ್ಯಾದೆ ಇರ್ತೀವಿ. ಮತ್ತೆ ಈ ಕಾಲದಲ್ಲಿ ಯುವಕರೆಲ್ಲ ಬರೀ ಹಣ 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 ಅಂತ ಹೋಗ್ತಿದ್ದಾರೆ, ಸಂಬಂಧ ದೂರ ಇಡ್ತಿದ್ದಾರೆ. ಅದ್ರ ಮೇಲೆ ನೀವೇನ್ ಹೇಳ್ತೀವಿ? ಬರೀ ಹಣ ಅಂದ್ರೆ ಆಗಲ್ಲ, ಸಂಬಂಧ ಇರ್ಬೇಕು, ಹಣ ಇರ್ಬೇಕು. ಸಂಬಂಧನೇ ಯಾಕಿರ್ಬೇಕು? ಮುಂದೆ ಮುಂದುವರ್ಸ್ಬೇಕಂದ್ರೆ ನಾವು ಮುಂದಕ್ಕೊಂದು ಜನರೇಷನ್ ಸಂಬಂಧ ಇರ್ಬೇಕು. ಅದಿಲ್ಲ ಅಂದ್ರೆ ನಾವು ಸಂಪಾದನೆ ಮಾಡಿ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕಂದ್ರೆ ಅದಿರ್ಬೇಕು. ಇರ್ಬೇಕಂದ್ರೆ ದೊಡ್ಡ ಸಂಪಾದನೆ ಮಾಡ್ಬೇಕು. ನೀವು ಫಸ್ಟ್ ಅಲ್ಲಿ ಹೇಳಿದ್ರಿ ಅಗ್ರಿಕಲ್ಚರ್ ಮಾಡ್ತಿದೀವಿ, ನಾವು ವ್ಯವಸಾಯ ಮಾಡ್ತಿದೀವಿ. ವ್ಯವಸಾಯ ಬಿಟ್ಟು ಅಂಗಡಿ ಹಾಕೊಳ್ಳೋದಕ್ಕೆ ಕಾರಣ ಏನು? ಕಾರಣ ಎಲ್ಲರೂ ವ್ಯವಸಾಯ ಮಾಡ್ಕೊಂಡಿದ್ದಾರಲ್ಲ, ಇದ್ರ ಸಂಪಾದನೆ ನಡೀತದೆ. ವ್ಯವಸಾಯ ಸಂಪಾದನೆ ಮಾಡ್ಬೇಕು. ಇನ್ನು ಬೇರೆ ಬೇರೆ ಖರ್ಚು ಇರ್ತಾರೆ, ಹೆಣ್ಮಕ್ಳು ಓದೋದು, ಮನೆ ಖರ್ಚು, ಇನ್ನ ಮನೆ ಕಟ್ಟಬೇಕಂದ್ರೆ ಇರ್ತದೆ. ಅದನ್ನ ಮಾಡ್ಕೋಬೇಕು. ಮುಂದೆ ಮಾಡ್ಕೊಂಡ್ರೆ ಕಷ್ಟ ಇರ್ತದೆ. ಎಲ್ಲ ಆದಾಯ ಸಂಪಾದನೆ ಮಾಡಬೇಕು. ನೀವು ಅಂಗಡಿಗೆ ಐಟಮ್ ಹಾಕ್ತೀರಾ, ನೀವೇ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀರಾ ಇಲ್ಲ ಯಾರಾದ್ರೂ ಸಹಾಯ? ನಾವು ಹೋಗ್ತೀವಿ, ಟೈಮ್ ಇದ್ದಾಗ ಹೋಗ್ತೀವಿ. ಟೈಮ್ ಇಲ್ದಾಗ ಅವ್ರು ಪತ್ತೆ ಇರ್ತದ, ಅಲ್ಲಿ ಆಳಿರ್ತಾರೆ, ಆ ಕೇಳಿ ಕಳಿಸ್ತಾರೆ, ತಗೊಂಡ್ ಬಂದ್ ಹಾಕ್ತಾರೆ, ದುಡ್ಡು ವಾಪಸ್ ತಗೊಂಡು ಹೋಗ್ತದೆ.
ನೀವು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಈ ಅಂಗಡಿ ಮುಖಾಂತರ? ಒಂದ್ 500 ರೂಪಾಯಿ ಮಾಡ್ತೀವಿ. ಅಂಗಡಿ ಬೆಳಿಗ್ಗೆ ಎಷ್ಟೊತ್ತರಿಂದ ಎಷ್ಟೊತ್ತವರೆಗೂ ತೆಗ್ದಿದೆ? ಬೆಳಿಗ್ಗೆ 6 ಗಂಟೆಗೆ ಇದೆ, ಸಾಯಂಕಾಲ 8 ಗಂಟೆಗೆ. ఏం కావాలంటే ఇస్తావు మా తొందర ఇస్తాము నీ కార్డు ఇస్తావా ಇವಾಗ ನಿಮ್ ಜೀವನದಲ್ಲಿ ಇಷ್ಟು ವರ್ಷದಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಿರೋದು, ನೀವು ತುಂಬಾ ಫೀಲ್ ಆಗಿ ಹ್ಯಾಪಿ ಆಗಿರೋದು ಅಂತ ಒಂದು ಘಟನೆ ಹೇಳಿ. ವಾದ ಬಿದ್ದು ಹೇಳ್ತೀನಿ. ಏನೋ ಬೆಳೆ ಬಂದು ಚೆನ್ನಾಗಿ ಬೆಳೆ ಬಂದು ಲಾಭ ಬಂದು ಖುಷಿ ಆಗ್ತದೆ. ಸಂಸಾರ ಬಿಡು, ಸಂಸಾರ ನಡೀತಾ ಇದೆ. ಒಂದ್ ಬೆಳೆ ಚೆನ್ನಾಗದೆ ಖುಷಿ ಆಗ್ತದೆ. ಬೆಳೆ ಆದ್ಮೇಲೆ ಹಿಂಗ ಬೆಳಿಬೇಕು, ಅದನ್ನ ಸಂಪಾದನೆ ಮಾಡಿದ್ರು ಖುಷಿ ಬರ್ತದೆ. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮಂತ ಯುವಕರಿಗೆ, ಇವಾಗಿರೋ ಜನರೇಷನ್ ಅವ್ರಿಗೆ ನೀವೇನಾದ್ರೂ ಸಜೆಷನ್ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಏನ್ ನಾವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ನಮ್ ದೇಶ ನಮ್ ಹೆಸರು ಬರ್ಬೇಕು. ದೇಶ ಅನ್ನೋದು ನಮ್ಗೆ ಇರ್ಬೇಕು. ನಮ್ ದೇಶ ನಮ್ದು, ನಾವು ಜಾಗ್ರತೆ ಉಳಿಬೇಕು, ಚೆನ್ನಾಗಿ ಇರ್ಬೇಕು, ಚೆನ್ನಾಗಿ ಬದುಕ್ಬೇಕು, ತಂದೆ ತಾಯಿ ಚೆನ್ನಾಗಿ ನೋಡ್ಬೇಕು. ಅಷ್ಟಾಗ ದೇವ್ರು ಒಳ್ಳೇದು ಮಾಡ್ತಾರೆ. ವಾಯಕಂಡು ಶೇರ್ ಮಾಡಿ ಫಾಲೋ ಮಾಡಿ.